ಮಂಗಳೂರು ಹೊರವಲಯದ ಅದ್ಯಪಾಡಿ ಗ್ರಾಮ ಮತ್ತೆ ಮುಳುಗಡೆಯಾಗಿದೆ. ಇಡೀ ಗ್ರಾಮ ಜಲಾವೃತವಾಗಿರುವಂಥದ್ದು. ಇಲ್ಲೇ ಪಕ್ಕದಲ್ಲಿ ಹರಿಯುವಂತಹ ಫಲ್ಗುಣಿ ನದಿಗೆ ಕಟ್ಟಿದಂತಹ ಕಿಂಡಿ ಆಣೆಕಟ್ಟಿನಿಂದಾಗಿ ಈ ಗ್ರಾಮ ಕಳೆದ 11 ವರ್ಷಗಳಿಂದ ಜಲಾವೃತವಾಗ್ತಾ ಇದೆ. ಮಳೆಗಾಲ ಬಂತಂದರೆ ಇಲ್ಲಿಯ ಜನರಿಗೆ ಭಯ ಆವರಿಸುತ್ತೆ. ನಾನು ಅದೇ ಒಂದು ಗ್ರಾಮದ ಈ ಭಾಗದಲ್ಲಿದ್ದೀನಿ. ನೀವು ನೋಡ್ಬೋದು, ಈ ಆಚೆ ಕಾಣ್ತಾ ಇರುವಂಥದ್ದೇ ಅದ್ಯಪಾಡಿ ಗ್ರಾಮ. ಇಡೀ ಅದ್ಯಪಾಡಿ ಗ್ರಾಮ ಜಲಾವೃತಗೊಂಡಿರುವಂಥದ್ದು. ಇಡೀ ಅಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಈ ಕುಟುಂಬಗಳಿಗೆ ಮಳೆಗಾಲದಲ್ಲಿ ದೋಣಿಯೇ ಸಂಪರ್ಕ ಸಾಧನ. ಎಲ್ಲೇ ಹೋಗಬೇಕಾದ್ರೂ ದೋಣಿಯಲ್ಲೇ ಸಾಗಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗೆಯೇ ಅಲ್ಲಿ ಏನಾದರೂ ಯಾರಿಗಾದರೂ ಅನಾರೋಗ್ಯ ಕಾಡಿತು ಅಂತಾದರೆ, ಅಥವಾ ಇಲ್ಲಿ ಏನಾದರೂ ಅಗತ್ಯ ವಸ್ತುಗಳು ಖರೀದಿಗೆ ಬರಬೇಕಾದ್ರೆ, ಅಥವಾ ಶಾಲೆಗಳಿಗೆ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಈ ಕಡೆ ಬರಬೇಕಾದ್ರೆ, ಅಥವಾ ಕೆಲಸಕ್ಕೆ ಯಾರಾದರೂ ಹೋಗಬೇಕಾದ್ರೆ ದೋಣಿಯಲ್ಲಿಯೇ ಸಾಗಿ ಬರಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಆ ಮಟ್ಟದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಡೀ ಗ್ರಾಮ ಜಲಾವೃತ ಆಗುತ್ತೆ. ಹಾಗೆಯೇ ರಾತ್ರಿ ಹೊತ್ತು ಅಲ್ಲಿ ವಿಷಜಂತುಗಳು ಬರುವಂತಹ ಒಂದು ಆತಂಕ ಅಲ್ಲಿಯ ಕುಟುಂಬಸ್ಥರಿಗೆ ಕಾಡ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಈ ಭಾಗಕ್ಕೆ ಜಿಲ್ಲಾಧಿಕಾರಿಗಳು ಹಾಗೆಯೇ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದರು. ಇಲ್ಲಿಯ ಜನರ ಸಮಸ್ಯೆಯನ್ನು ಆಲಿಸಿದರು. ಜಿಲ್ಲಾಧಿಕಾರಿ ಖುದ್ದು ದೋಣಿಯಲ್ಲಿ ಸಾಗಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ಅರಿತು ಅಲ್ಲಿರುವಂಥ ಕೆಲವು ಮನೆಗಳ ಕುಟುಂಬಸ್ಥರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅಂತಹ ಸಮಸ್ಯೆ, ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಗ್ರಾಮಸ್ಥರು ಅನ್ನೋದನ್ನು ಮನವರಿಕೆ ಮಾಡಿಕೊಂಡಿದ್ರು. ಆದರೆ ಈವರೆಗೂ ಕೂಡ ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇಲ್ಲಿಯ ಗ್ರಾಮಸ್ಥರು ಹೇಳೋದು ಒಂದೇ, ಈ ಪಕ್ಕದಲ್ಲಿರುವಂತಹ ಫಲ್ಗುಣಿ ನದಿಗೆ ಏನು ಕಿಂಡಿ ಆಣೆಕಟ್ಟನ್ನು ಕಟ್ಟಿದ್ದಾರೆ, ಅದಕ್ಕೆ ಎಮರ್ಜೆನ್ಸಿ ಗೇಟ್ಗಳನ್ನು ನಿರ್ಮಾಣ ಮಾಡಿ ಹೆಚ್ಚು ನೀರು ಈ ಗ್ರಾಮ ನೀರಿನಿಂದ ಜಲಾವೃತ ಆಗೋದನ್ನು ತಪ್ಪಿಸ್ಬೋದು ಅನ್ನೋ ಒಂದು ಒತ್ತಾಯ ಇಲ್ಲಿಯ ಗ್ರಾಮಸ್ಥರದಾಗಿತ್ತು. ಆದರೆ ಈವರೆಗೂ ಆ ಸಮಸ್ಯೆ ಪರಿಹಾರ ಆಗಿಲ್ಲ. ಯಾಕಂದರೆ ನೋಡಿ, ಈ ಗ್ರಾಮಕ್ಕೆ ಇದೊಂದೇ ಒಂದು ಸಂಪರ್ಕ ರಸ್ತೆ. ಈ ರಸ್ತೆಗೆ ಇಡೀ ಮುಳುಗಡೆಯಾಗಿದೆ. ಇಲ್ಲಿ ವಾಹನಗಳನ್ನು ಬಿಟ್ಟು ಜನರು ಅದರ ನಂತರ ದೋಣಿಯಲ್ಲಿ ಸಾಗಬೇಕಾದಂಥ ಅನಿವಾರ್ಯತೆ. ಆದರೆ ಈ ಸಮಸ್ಯೆಗೆ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಜನಪ್ರತಿನಿಧಿಗಾಗಲಿ ಸಮಸ್ಯೆ ಅರಿತರೂ ಕೂಡ ಈವರೆಗೂ ಅದಕ್ಕೊಂದು ಪರಿಹಾರ ಮಾಡಿಕೊಟ್ಟಿಲ್ಲ. ಇದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.